ಇನ್ನು ಕೆಲವೇ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿತಿರುವ ಸಂದರ್ಭದಲ್ಲಿ ಸಹಜವಾಗಿಯೇ ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಈಗ ನಮ್ಮ ಜೊತೆ ಮೈಸೂರಿನ ನೂತನ ಸಂಸದರಾಗಿರ್ತಕ್ಕಂಥ ಯದುವೀರವರು ಇದ್ದಾರೆ. ಸರ್, ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ಸ್ವೀಕಾರ ಮಾಡ್ತಿದ್ದಾರೆ. ಸೊ ಈ ಕ್ಷಣವನ್ನು ಹೇಗೆ ತಾವು ರಿಸೀವ್ ಮಾಡ್ಕೋತಿದ್ದೀರಿ ಸರ್? ಭಾರತ ಇತಿಹಾಸದಲ್ಲಿ ಇದಾಗಿದ್ದು ಒಂದೇ ಬಾರಿ ಇದೆ. ಹಿಂದೆಯಲ್ಲಿ ಸ್ವಾತಂತ್ರ್ಯ ಆಗಿದ ನಂತರ ನೆಹರು ಅವರು ಸ್ವೀಕರಿಸುವಂಥದ್ದು ಇದು ಒಂದು ಪದವಿ. ಸೊ ಇದಕ್ಕಾಗಿ ಇದು ಒಂದು ಐತಿಹಾಸಿಕ ಕ್ಷಣ. ನಾವೆಲ್ಲರೂ ಈ ಸಂದರ್ಭದಲ್ಲಿ ಸಂಸತ್ತನ್ನು ಕೂಡ ನಾವು ಕೂಡ ಮೊದಲನೇ ಬಾರಿ ಬರ್ತಾ ಇರೋದು ಹೆಮ್ಮೆಯ ವಿಷಯ. ಇಡೀ ಎಲ್ಲ ಭಾರತೀಯರಿಗೆ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕವೂ ಕೂಡ ಸಹಜವಾಗಿ ಕಳೆದ ಬಾರಿ 5 ಸೀಟ್ ಇತ್ತು ನಮಗೆ ಸಚಿವರಾಗಿ. ಈ ಬಾರಿಯೂ ಕೂಡ ಜಾಸ್ತಿ ಸಿಗಲಿ ಅಂತ ಸಹಜವಾಗಿ ನಿರೀಕ್ಷೆ ಇರುತ್ತೆ. ಸೊ ನೀವು ಏನು ನಿರೀಕ್ಷೆ ಮಾಡ್ತೀರಿ ಸರ್? ನಮ್ಮದು ನಿರೀಕ್ಷೆ ಇದ್ದಿದ್ದು ಈ ಚುನಾವಣೆಯಲ್ಲಿ ನಾವು ವಿಜೇತರಾಗಬೇಕು ಅಂತ. ಅದಾಗಿದೆ. ನಾವು ಇವಾಗ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡುವಂಥದ್ದು ಕೆಲಸವನ್ನು ಮಾಡ್ತೀವಿ. ಓಕೆ ಸರ್. ಈ ಬಾರಿ ಕರ್ನಾಟಕಕ್ಕೆ ಹೆಚ್ಚು ಸಚಿವ ಸ್ಥಾನ ಬರಬೇಕು ಅಂತೇಳಿ ಬಹಳ ಜನ ಡಿಮಾಂಡ್ ಮಾಡ್ತಿರೋ ಒತ್ತಾಯನೂ ಕೂಡ ಅದು ಸಹಜವಾದಂಥ ಪ್ರಕ್ರಿಯೆ ಸರ್. ಸೊ ಆ್ಯಸ್ ಎ ಸಂಸದರಾಗಿ ತಾವು ಎಷ್ಟು ಸಚಿವ ಸ್ಥಾನಗಳು ಕರ್ನಾಟಕ ಬರಬೇಕು ಅಂತ ಬಯಸ್ತೀರಿ ಸರ್? ಅದು ನಿಮಗೆ ಸಾಯಂಕಾಲ ಎಲ್ಲ ಸಿಗುತ್ತೆ. ಏನೇನು ಸ್ಪಷ್ಟವಾಗಿ ಏನೇನು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಿರೋ ಮಾಹಿತಿ ಎಲ್ಲ ಸಾಯಂಕಾಲ ಸಿಗುತ್ತೆ. ಅದು ನಮ್ಮ ಪಕ್ಷದ ವರಿಷ್ಠರು, ನಾಯಕರು ಎಲ್ಲನೂ ಅದನ್ನು ತೀರ್ಮಾನ ಮಾಡ್ತಾರೆ. ಸರ್, ಇದು ಕುಮಾರಸ್ವಾಮಿ ಅವರು ಅಂದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಂಪುಟಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಖಚಿತ ಆಗಿದೆ. ನಿಮ್ಮ ಪಕ್ಕದ ಕ್ಷೇತ್ರದ ಸಂಸದರವರು ಅವರ ಆ ಒಂದು ಸಂಪುಟಕ್ಕೆ ಅವರು ಸೇರ್ಪಡೆ ಆಗ್ತಿರೋದನ್ನು ಹೇಗೆ ರಿಸೀವ್ ಮಾಡ್ತೀರಿ ಸರ್? ನಮ್ಮ BJP ಹಾಗೂ JDSನ ಮೈತ್ರಿ ನಮ್ಮೆಲ್ಲರಿಗೂ ಲಾಭ ಆಗಿದೆ. ವಿಶೇಷವಾಗಿ ಹಳೆ ಮೈಸೂರು ಪ್ರದೇಶದಲ್ಲಿ ಇದು ಲಾಭ ಆಗಿರೋದಂಥದ್ದು ಎಲ್ಲರ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಮಿನಿಸ್ಟೀರಿಯಲ್ ಬರ್ತ್ ಅನ್ನು ಸಿಗ್ತಾ ಇರೋದು ಸಂತೋಷದ ವಿಷಯ. ಥ್ಯಾಂಕ್ ಯು ಸರ್. ಸೊ ಇದು ನೂತನ ಸಂಸದರಾಗಿರ್ತಕ್ಕಂಥ ಯದುವೀರರ ಒಟ್ಟಾರೆ ಪ್ರಯೋಗಗಳು. ಒಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸಂಪುಟಕ್ಕೆ ಸೇರ್ಪಡೆ ಆಗುತ್ತಾ ಇರೋದನ್ನು ಸ್ವಾಗತ ಮಾಡ್ತಾರೆ. ಜೊತೆಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿ ದೇಶ ಚುಕ್ಕಾಣಿ ಹಿಡಿತಿರುವಂಥ ಈ ಕ್ಷಣವನ್ನು ಕೂಡ ಅವರು ಸಂಭ್ರಮಿಸ್ತಾ ಇದ್ದಾರೆ. ಕ್ಯಾಮರಾ ಕೈಲಾಶ್ ಜೊತೆ ಆನಂದ್ P. ಬೈದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.